ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮಾರ್ನಿಂಗ್ 9 o'clock ಆಗಿದೆ. ಬೆಳಿಗ್ಗೆ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ವಿ ಇಬ್ರು. ಎಲ್ಲ ನೋಡಿ ಹೆಂಗಿತ್ತು, ಫುಲ್ ಮದುವೆ ಬ್ಯುಸಿ, ಮದುವೆ ಕೆಲಸದಲ್ಲೆಲ್ಲ ಧೂಳಾಗ್ಬಿಟ್ಟಿತ್ತು. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿದೆ. ಸ್ಟೆಪ್ಸಿಂದ ತೋರಿಸ್ತಾ ಇದ್ದೀನಿ. ಫುಲ್ ಗ್ಲಾಸ್ ಥರ ಪಳ ಅಂತ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ ಈ ಥರ ಕ್ಲೀನ್ ಮಾಡ್ತಾ ಇರೋದು? ಸ್ವಲ್ಪ ಹೇಳ್ತೀರಾ? ಹಾಂ, ಈ ಥರ ಎಲ್ಲ ಕ್ಲೀನ್ ಆಗ್ತಾ ಇರೋದು ಖುಷಿಯಾಗಿರ್ತಾರೆ. ನಾನು ಕರೆದ್ರೆ ಬರ್ತಾ ಇರಲಿಲ್ಲ, ಹೆಂಡತಿ ಕರೆದ್ರೆ ತಕ್ಷಣ ಕೂಡ ನೋಡಿ. ಇದು ಅಬ್ವಿಯಸ್ಲಿ ಇನ್ನೊಂದು 4-5 days ಮತ್ತೆ ಇದಾಗುತ್ತೆ. ಇದು ಇದು ಯಾಕೆ ಈ ಥರ ಮಾಡಿಸಿರೋದು? ಹೌದಾ, ನಿಜ? ಅದಕ್ಕೇನಾ? ಹಾಕೇ ಇಲ್ಲ ಮತ್ತೆ. ಹೌದಾ, ಇಲ್ಲಾಂದ್ರೆ ಓದ್ತಾ ಇರ್ಲಿಲ್ವಾ? ಅದು ಏನ್ ಮಾಡಿದ್ರು, ಗಂಡ್ ಮಕ್ಳು ಹೋಗ್ಬಿಟ್ಟು ಕಾರ್ಮೆಂಟ್ ಹಾಕಿದ್ರು, ಹೆಣ್ಮಕ್ಳೆಲ್ಲಾರು ಜ್ಯೋತಿ ಕಾರ್ಮೆಂಟ್ ಹಾಕಿದ್ರು. ಇವ್ರು ಇಂಗ್ಲಿಷ್ ಮೀಡಿಯಂ ನಿಂದ ಕನ್ನಡ ಮೀಡಿಯಂ ಹೋದ್ರು. ನಿಮ್ ಮನೆಯವರು ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಇದ್ದವರೆಲ್ಲ ಇಂಗ್ಲಿಷ್ ಮೀಡಿಯಂ ಬಂದ್ರು. ಹೌದಾ, ನೀವು ಹೈಸ್ಕೂಲ್ ಕನ್ನಡ ಮೀಡಿಯಂಗೆ ಹೋದ್ರಾ? ಮತ್ತೆ ಯಾಕೆ ಟ್ರಿಪ್ಸ್ ಓಡಿಸ್ತಾ ಇದ್ರಾ? ಫ್ರೆಂಡ್ಸ್ ಸವಾಸನಾ? ಓದ್ತಿರ್ಲಿಲ್ಲ. ನಿಮಗೆ ಏನ್ ಮಾಡಿದ್ರು? 10th ಅನ್ಸುತ್ತೆ. 10th ಯಾವಾಗ ಅವ್ರ ಮಿಸ್ಗೆಲ್ಲ ಹೇಳ್ಕೊಂಡವಳು, ನನ್ನ ತಮ್ಮ ಪಾಠ ಹೇಳ್ಕೊಡಿ ಚೆನ್ನಾಗಿ ಅನ್ಬಿಟ್ಟು ನಿನ್ ಗಂಡ ಸ್ವಲ್ಪ ಓದಕ್ ಕಾರಣ. ಬೈಕ್ ಎಲ್ಲ ಓಡಿಸ್ತಾ ಇದ್ರಾ ಹೈಸ್ಕೂಲಲ್ಲೇ? ಹೈಸ್ಕೂಲಲ್ಲಿ ಟ್ರಿಪ್ಸ್ ಹಾಕಿ ಓಡಿಸ್ತಿದ್ದೆ. ಇನ್ನಿಬ್ಬರನ್ನ ಕುಡ್ಸ್ಕೊಂಡಿದ್ದೆ. ನಮ್ಮಪ್ಪ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಟ್ಟು ಫುಲ್ ಲಾಠಿ ಚಾರ್ಜ್. ಅಪ್ಪ ಹೊಡಿತಿದ್ದೆ ಬೆಲ್ಟಲ್ಲಿ, ಲಾಠಿಲಿ. ಹೌದಾ? ಅವ್ರಿಗೆ ಮಕ್ಳು ಓದ್ಬೇಕು, ಚೆನ್ನಾಗಿ ಓಡಿಸ್ಕೊಂಡಿದ್ರಿ. ನಮ್ಮಪ್ಪ ನನಗೆ ಓದು ಅಂತ ಹೊಡೆದಿರೋದು ತುಂಬಾ ಕಡಿಮೆ. ನಾನು ಬರೀ ಆಟ ಆಡ್ತೀನಿ, ಹಿಂಗೆ ಮನೆಗೆ ಸೇರಲ್ಲ, ಇದಕ್ಕೆ ಹೊಡೆದಿರೋದೇ ಹೊರತು ಓದ್ತಿಲ್ಲ ಅಂತ ಯಾವತ್ತೂ ನನ್ನ ಮೇಲೆ ಅಷ್ಟೊಂದೇನು ಹೊಡೆದೇ ಇಲ್ಲ ಅವರು. ಅಂದ್ರೆ ನೆನಪಿರಂಗೆ ಬರೀ ಆಟ ಅನ್ನೋ ವಿಷಯಕ್ಕೆ ಹೊಡಿತಿದ್ರು. ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಒಟ್ಟಿಗೆ ಬರ್ತಿರ್ಲಿಲ್ಲ. ಆಟ ಆಡಿ ಮನೆಗೆ ಬರ್ದೆ. ಮಧ್ಯಾಹ್ನ ಊಟಕ್ಕೆ ಹೋದ್ರೆ ವಾಪಸ್ ಬಿಡಲ್ಲ. ಆಟ ಆಡಕ್ಕೆ ಒಳ್ಳೆ ಕೋಳಿಗಳು ಸಣ್ಣ ಮುಟ್ಟ ಬೇಕು, ಸದ್ಯ ಬರ್ತಾವಲ್ಲ, ಹೊಸಿ ಹೊಟ್ಟೆ ಹೊಡಿತಿರ್ಲಿಲ್ಲ, ಊಟ ಬರ್ತಾ ಇಲ್ವಲ್ಲ, ನಾನು ಎಲ್ಲಿ ಹುಡಿಕೊಂಡು ಹೋಗೋದು. ಮನೆಗೆ ಬಂದ್ರೆ ಲಾಕ್ ಮಾಡ್ಕೊಬಿಡ್ತಾರೆ ಅಂತ. ಬಿಡಕ್ಕಿಲ್ಲ, ಊಟಕ್ಕೆ ಬರ್ತಿರ್ಲಿಲ್ಲ. ಅದು ಮೆಟ್ಲು ಗಂಟ ಬರದಂತೆ. ಇವ್ರು ಡ್ಯಾಡಿ ಎಲ್ಲ ಇಟ್ಬಿಟ್ರೆ ಅಲ್ಲೇ ಕೊಡಕತ್ತಾರ ಏನೋ. ಡ್ಯಾಡಿ ಸ್ಲಿಪ್ಪರ್ ನೋಡುವ ಅವನ್ನೇ ನನ್ನ ಹತ್ರ. ಅವ್ನು ಅಪ್ಪನ ಸ್ಲಿಪ್ಪರ್ ಮತ್ತೆ ಸೈಕಲ್ ಇರೋದು. ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ವಾಪಸ್ ಓಡ್ತಾರೋ. LKG ಗಾಜು ವಸ್ತು ಗಾಜು ಹೊಡೆದೋಗ್ಬಿಟ್ಟೈತೆ. ಗಾಜ್ನ ಒಂದು ಗಂಧ ಕಡ್ಡಿದ್ದು ಒಳಗಡೆ ಬರ್ತದಲ್ಲ ಪ್ಲಾಸ್ಟಿಕ್, ಅದು ತುಂಬ ಬಂದ್ಬಿಟ್ಟವಳೆ. ನಾವೆಲ್ಲ ಕೆಳಗಡೆ ಕೂತಿದ್ದೀವಿ ಫ್ರೆಂಡ್ಸ್ಗಳೆಲ್ಲವ. ಅಮ್ಮ ಬಾಯಿಲಿ ಏನು ಅಲ್ಲಿ ಹೇಳಿಲ್ಲ, ಅವ್ರಿಗೆಲ್ಲ ಗೊತ್ತಾಯ್ತದೆ ಅಂದ್ಬಿಟ್ಟು ಮನೆಯೊಳಗೆ ಬಂದು ವಜ್ರ ಸಿಕ್ಬಿಟ್ಟದೆ. ತಗೋ, ಗಾಜು ಅಂತ ಗೊತ್ತಿಲ್ವಾ? ಅವ್ರಿಗೆ LKG ಮಗು. ಈಗ ಆಗ್ಲೇನೆ ವಜ್ರ ಸಿಕ್ಕದೆ. ತಗೋ, ಅಲ್ಲ ನೋಡಿ, ಸಪ್ರೇಟಾಗಿ ಕರ್ದಿ ಕರ್ದಿ ಸಪ್ರೇಟ್ ಆಗಿ ಇದು ವಜ್ರ ಸಿಕ್ಬಿಟ್ಟದೆ. ತಕೋ ಅಂತ ಕೊಡ್ತಾವಳೆ. ಅಯ್ಯೋ, ಬಸ್ ಗಾಜಲ್ಲೇ ಯಾಕೆ ತುಂಬ್ಕೊಂಡ್ಬಂದಿದ್ದೀಯ? ಹಾಯ್ ಫ್ರೆಂಡ್ಸ್, ಇವಾಗ ನಾವು ಒಂದು ವಿಷಯ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂತಂದರೆ, ನಮ್ಮ ಯೂಟ್ಯೂಬ್ ಚಾನಲಿಗೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಮೊನ್ನೆನಾ ಕಂಪ್ಲೀಟ್ ಆಗಿದ್ದು? ನಿನ್ನೆ ಕಂಪ್ಲೀಟ್ ಆಗಿದ್ದು ಮಧ್ಯಾಹ್ನ. ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ, ಆಮೇಲೆ ಕಂಗ್ರಾಟ್ಸ್ ಹೇಳಿದ್ದೀರಾ. ಅದಕ್ಕೂ ಮುಂಚೆ 10K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೂ ಮುಂಚೆನೇ ಎಷ್ಟೊಂದು ಜನ ವೇಟಿಂಗ್ ಫಾರ್ 10K ಸಬ್ಸ್ಕ್ರೈಬರ್ಸ್ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ನಮ್ಮ ಮೇಲೆ ಇಟ್ಟಿರೋದಕ್ಕೆ.
ಆಮೇಲೆ ತುಂಬ ಖುಷಿ ಆಗುತ್ತೆ ನೀವು ಟೈಮ್ ಕೊಟ್ಟು ನಮಗೆ ಕಮೆಂಟ್ಸ್ ಮಾಡ್ತೀರಾ. ಒಳ್ಳೊಳ್ಳೆ ಕಮೆಂಟ್ಸ್, ಆಲ್ಮೋಸ್ಟ್ 99% ಪಾಸಿಟಿವ್ ಕಮೆಂಟ್ಸೇ ಬರ್ತಾ ಇದೆ ನಮ್ಮ ವಿಡಿಯೋಗೆ. ಅದಕ್ಕೆ ನಾವು ಸಖತ್ ಖುಷಿಯಾಗಿದ್ದೀವಿ. ಏನಂದರೆ ನಾವು 10K ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇ ಅದ್ರ ಬಗ್ಗೆ ಮಾತಾಡಿ ಇದು ನನಗೆ ಇನ್ನೂ ಖುಷಿ ಆಯ್ತು ಆ್ಯಕ್ಚುಲಿ. ಹೌದು, ನಾವು ಮಾತಾಡೋದಕ್ಕೂ ಮುಂಚೆನೆ ಅಂದ್ರೆ ಅವರು ನಮ್ದು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ವಾಚ್ ಮಾಡ್ತಾ ಇದ್ದಾರೆ ನೋಡಿ. ಡೈಲಿ ವಾಚ್ ಮಾಡ್ತಾ ಅವರು ಇನ್ನೊಂದು 50-60 ಇರುವಾಗ್ಲೇನೆ ಕಮೆಂಟ್ಸ್ ಬಂದಿತ್ತು, ಇನ್ನೇನು ವೆಯ್ಟ್ ಮಾಡ್ತಾ ಇದೀವಿ ಅಂತ. ಹಾಗೆ 10K ಇವತ್ತು, ನಾಳೆ 20-30 ನಿಮ್ಮ ಒಂದು ಬ್ಲೆಸ್ಸಿಂಗ್ಸಿಂದ, ನಿಮ್ಮ ಒಂದು ಪ್ರೀತಿಯಿಂದ ಮುಂದೆ ಜಾಸ್ತಿ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಎಲ್ರೂ. ಆಮೇಲೆ ತುಂಬ ಜನ ಕ್ವಶನ್ ಕೇಳ್ತಾಯಿದ್ರು, ಲೈಕ್ ಶಿವು ಅವ್ರು ನಿಮಗೆ ಏನು ಕೊಡಿಸಿದ್ರು ಮದುವೆಗೆ, ಗೋಲ್ಡ್ ಏನು ಕೊಟ್ಟರು ಅಂತ. ನಾವು ಆ್ಯಕ್ಚುಲಿ ಅವ್ರಿಗೆ ಮಂಗಲ್ಯ ಚೈನ್ ಮಾಡಿಸ್ಕೊಟ್ವಿ ನಮ್ಮ ಮನೆಯಿಂದ. ಮಂಗಲ್ಯ ಚೈನು ಇನ್ನು ನೆಕ್ಸ್ಟ್ ನಮ್ಮ ಮನೆಯಿಂದ ಏನು ಕೊಟ್ಟಿದ್ದಾರೆ ಅಂತ ಮುಂದಿನ ವ್ಲಾಗಲ್ಲಿ ಹೇಳ್ತೀವಿ. ಸದ್ಯಕ್ಕೆ ಮಂಗಲ್ಯ ಚೈನ್ ತೋರಿಸ್ತಾ ಇದ್ದೀನಿ. ಡಿಸೈನ್ ತೋರಿಸಿ ಅಂತ ಹೇಳ್ತಾ ಇದ್ರಿ ನೋಡಿ. ಡಿಸೈನ್ ಇದೆ, ಇದು ಬಂದು 45 ಗ್ರಾಮ್ಸ್ ಇದೆ. ಕರೆಕ್ಟಾಗಿ 45 ಅಲ್ಲ, 45.5 ಇದೆ. 45.5 ಇದೆ. ಸರ ಇದೆ, 5 ಗ್ರಾಮ್ ತಾಳಿ ಇದೆ. ಇದು ಸೇಮ್ ನೀವು ಮುಂಚೆಯಿಂದ ನೋಡ್ತಾ ಇದ್ರಿ, ರಮ್ಯಾ ಅಕ್ಕ ಮತ್ತು ಸೌಮ್ಯ ಅಕ್ಕ ಹಾಕಿದಾರಲ್ಲ, ಸೇಮ್ ಡಿಸೈನ್ ಅದೇ ಥರ ಹೇಳಿದೆ. ಆಮೇಲೆ ಯಾರೋ ಸುಮಾರು ಜನ ಹೇಳ್ತಾ ಇದ್ರಿ ಸೈಡ್ ಡಿಸೈನ್ ಬರುತ್ತಲ್ಲ ನೋಡಿ, ಆ ಥರ ಅಂದರೆ ಅದು ನನ್ನ ಫ್ರೆಂಡ್ಸ್ ಕೆಲವ್ರು ಮಾಡಿಸ್ಕೊಂಡಿದ್ರು ಮದುವೆ ಆಗಿರೋರು. ಅದು ಸ್ವಲ್ಪ ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಅದಕ್ಕೆ ಯಾಕೆ, ಇದಾದರೂ ತುಂಬ ಲಾಂಗ್ ಆಗಿರುತ್ತೆ, ಡಿಸೈನ್ದೆಲ್ಲ ಬೇಡ, ನನಗೆ ಇದೇ ಥರ ಇಷ್ಟ ಅಂತ ಸ್ವಲ್ಪ ಹತ್ರಕ್ಕೆ ಬನ್ನಿ ತೋರಿಸ್ತೀನಿ ವ್ಯೂವರ್ಸ್ಗೆ. ನೋಡಿ ಫ್ರೆಂಡ್ಸ್, ಇದೆ ಚೆನ್ನಾಗಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಈ ವಿಡಿಯೋನ ನಾವು ಒನ್ ವೀಕ್ ಬ್ಯಾಕೇ ಮಾಡಬೇಕಿತ್ತು, ಬಟ್ ಟೈಮ್ ಆಗಿರಲಿಲ್ಲ, ಅದಕ್ಕೆ ಈಗ ಮಾಡ್ತಾಯಿದ್ದೀವಿ. 45 ಗ್ರಾಮ್ಸ್, 45.5 ಗ್ರಾಮ್ಸ್. ಮತ್ತು ಇನ್ನೊಂದು ಏನಂತಂದರೆ, ನಂದು ಬಳೆ ಡಿಸೈನು, ಲಾಂಗ್ ಹಾರ, ನೆಕ್ಲೆಸ್ಸು ಅದೆಲ್ಲ ತೋರಿಸಿ ಅಂತ ಹೇಳ್ತಾಯಿದ್ರಿ. ಸದ್ಯಕ್ಕೆ ಬಳೆ ಡಿಸೈನ್ಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿದೆ. ಸೊ ಈಗ ಸದ್ಯಕ್ಕೆ ಬಳೆ ಇಲ್ಲಿರೋದ್ರಿಂದ ಇದನ್ನ ತೋರಿಸ್ತಾ ಬಳೆ ಇಲ್ಲಿರೋದ್ರಿಂದ ಬಳೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಿಮಗೆ ಗೊತ್ತೇ ಇರುತ್ತೆ, ನಾವು ಮದುವೆಗೆ ಇವ್ರದ್ದಾಗಲಿ ನಂದಾಗಲಿ ಜ್ಯುವೆಲ್ಸ್ನ ನಾವು ಪರ್ಚೇಸ್ ಮಾಡಿರೋದು ದೀಪಕ್ ಜ್ಯುವೆಲ್ಸ್. ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ವ್ಯೂವರ್ಸಿಗೆಲ್ಲ ಅದೇನು ತೊಂದರೆ ಇಲ್ಲ, ಗೊತ್ತಿರುತ್ತೆ. ಹೌದು, ದೀಪಕ್ ಜ್ಯುವೆಲ್ಸ್, ಶ್ರೀ ದೀಪಕ್ ಜ್ಯುವೆಲ್ಸ್, ಚಿಕ್ಕಳ್ಳಿ, ಮೈಸೂರು. ನೀಟಾಗಿ ತೋರಿಸ್ಬಿಡ್ತಾ ಇದ್ದೀನಿ. ಬಳೆ ಡಿಸೈನ್ಸ್ ಇದನ್ನ ಏನು ಗೊತ್ತಾ, ನ್ಯೂ ಇಯರ್ ದಿನ ಹೊಸ ಬಳೆ, ಹೊಸ ವರ್ಷ ಅಂತ ಸುಮ್ಮನೆ ಹಾಕೊಂಡಿದ್ದೆ. ಅದನ್ನ ಅಬ್ಸರ್ವ್ ಮಾಡಿ ಸುಮಾರು ಜನ ಕಮೆಂಟ್ ಮಾಡಿದ್ರು. ಅದು ಸುಮ್ಮನೆ ಏನೋ ನಾವಿಬ್ರು ಏನೋ ಮಾತಾಡ್ತಿರುವಾಗ, ಮದುವೆಗೂ ಮುಂಚೆ ಅಲ್ವಾ ನ್ಯೂ ಇಯರ್, ಸುಮ್ಮನೆ ಕೈ ಹಿಂಗ್ ಬಂತು ಅನ್ಸುತ್ತೆ ಯಾವುದೋ ಒಂದು ಕ್ಲಿಪ್ಪಿಂಗ್ಸ್ ಅಲ್ಲಿ. ಅದನ್ನ ಅಬ್ಸರ್ವ್ ಮಾಡಿ ನಿಮ್ದು ಹಾಕಿರೋದು ಗೋಲ್ಡ್ ಬಳೆ ಅಲ್ವಾ, ಡಿಸೈನ್ ತೋರಿಸಿ ಅಂತ ಆಮೇಲೆ ಪ್ರೈವೇಟ್ ಆಗು ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಯಾರ್ದೋ ಒಬ್ರದ್ದು ನನ್ನ ಸಿಸ್ಟರ್ದು ಮದುವೆ ಇದೆ, ಅದಕ್ಕೆ ನಮ್ಗೆ ಯೂಸ್ ಆಗುತ್ತೆ ನಿಮ್ಮ ಡಿಸೈನ್ ಬೇಗ ತೋರಿಸಿದ್ರೆ ಅಂತ ಮೆಸೇಜ್ ಮಾಡಿದ್ದೀರಾ. ಸದ್ಯದಲ್ಲೇ ಒಂದು 2-3 ಡೇಸಲ್ಲೇ ನಾನು ಲಾಂಗ್ ಹಾರ, ನೆಕ್ಲೆಸ್ಸು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ಬಳೆ ಇರೋದ್ರಿಂದ ಬಳೆ ಡಿಸೈನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕಂಪ್ಲೀಟ್ ನಾನು ಒಂದು ಸೆಟ್ಟು ಪೂರ್ತಿ ಲಕ್ಷ್ಮಿ ಡಿಸೈನೇ ಮಾಡಿಸ್ಕೊಂಡಿರೋದು. ನೆಕ್ಲೆಸ್ಸು, ಲಾಂಗ್ ಹಾರ ಮತ್ತು ಬಳೆ ಇದೆಲ್ಲ ನಾನು ಏನೋ ಆನ್ಲೈನಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೋಡಿ. ನಾನು ಇವಾಗ ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಒಂದು ಲಕ್ಷ್ಮಿ, ನೆಕ್ಸ್ಟು ಒಂದು ಫ್ಲವರು, ಲಕ್ಷ್ಮಿ ಮತ್ತು ಫ್ಲವರು, ಆಮೇಲೆ ಒಂದು ಪೀಕಾಕ್ ಡಿಸೈನು. ಆಮೇಲೆ ಸೈಜು ಅಷ್ಟೇ ಕರೆಕ್ಟಾಗಿದೆ, ಇವಾಗ ಕರೆಕ್ಟಾಗಿದೆ.
ಮುಂದಕ್ಕೆ ಗೊತ್ತಿಲ್ಲ ಅಂತ. ಮುಂದೆ ಗೊತ್ತಿಲ್ಲ, ಇವಾಗ ಕರೆಕ್ಟಾಗಿದೆ. ನಂಗದು ಸಖತ್ ಇಷ್ಟ ಆಯಿತು ಬಳೆ ಡಿಸೈನ್. ನಾನು ಹೇಗೆ ಕೊಟ್ಟಿದ್ದೆ ಅದಕ್ಕಿಂತ ಚೆನ್ನಾಗೇ ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಡಿಸೈನ್ ಆಗಿದೆ, ಬಟ್ ನಾನು ಫೋಟೋಲಿ ನಾನು ಹೇಗೆ ಕಳಿಸಿದ್ದೆ ಅವ್ರಿಗೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಜಾಸ್ತಿ ಇಷ್ಟ ಆಗಿದೆ. ಜಾಸ್ತಿ ಇಷ್ಟ ಆಗಿದೆ. ಆಮೇಲೆ ಬೇರೆ ಜ್ಯುವೆಲ್ಸು ಅಷ್ಟೇ, ನಿಮ್ಮದು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಲ್ವಾ. ನೀವು ಆ್ಯಕ್ಚುಲಿ ನಾವು ಮಾಡ್ಸಕ್ಕೆ ಹಾಕಿ ಎಷ್ಟೋ ತಿಂಗಳಾದ್ಮೇಲೆ ನೀವು ಡಿಸೈನ್ ಕೊಟ್ಟಿದ್ದೀವಿ. ಹೌದು, ತುಂಬ ಲೇಟಾಗಿ ಡಿಸೈನ್ ಕೊಟ್ಟಿದ್ದು ನಾನು. ಹೌದು, ಅಷ್ಟೇ ಬೇಗ ಮಾಡಿಕೊಟ್ರು. ಅದಕ್ಕೆ ನೀವು ಲಾಸ್ಟಲ್ಲಿ ಕೊಟ್ಟಿದ್ದು. ಏನು ಮದುವೆ ಕರೆಕ್ಟಾಗಿ ಕೊಟ್ರಲ್ಲ, ಮದುವೆಗೆ ಹಾಕೊಳ್ಳೋ ಥರ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಡಿಸೈನು ಬಳೆ. ಇದು ಗ್ರಾಮ್ಸ್ ಎಷ್ಟು ಅಂತ ಡೆಫಿನೆಟಾಗಿ ಕೇಳ್ತೀರಾ. ಕರೆಕ್ಟಾಗಿ ಇದು ನಾವು 30 ಗ್ರಾಮ್ಸ್ಗೆ ನಾವು ಹಾಕಿದ್ದು. ಏನು ಮಾಡ್ಸೋಕೆ ಹಾಕಿದ್ರೆ ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಒಂದು ಅರ್ಧ ಜಾಸ್ತಿ ಆಗೈತೆ. ಇದು 31 ಗ್ರಾಮ್ 300 ಮಿಲಿ ಇದೆ. 31 ಗ್ರಾಮ್ 300 ಕರೆಕ್ಟಾಗಿ 31 ಮಾಡ್ಸೋಕೆ ಹಾಕಿದ್ದು. ಇದು ಏನಂದ್ರೆ ಈ ಥರ ಚೈನ್ ಆದರೆ ಜಾಸ್ತಿ ತಗೊಳ್ಳಲ್ಲ, ಯಾಕಂದ್ರೆ ಡಿಸೈನ್ ಇದು ಒಂದೇ ಡಿಸೈನ್ ಅಲ್ವಾ. ಈ ತರ ಏನಾದ್ರು ಲಾಂಗ್ ಹಾರ, ನೆಕ್ಲೆಸ್ ಯಾವುದೇ ಆಗಿರ್ಬೋದು, ಆಮೇಲೆ ಇಯರಿಂಗ್ಸ್ ಯಾವುದೇ ಆಗಿರ್ಬೋದು, ಈ ತರ ಚಿಕ್ಕ ಚಿಕ್ಕ ಡಿಸೈನ್ಸು ಮಾಡ್ಸಕ್ ಹಾಕಿದ್ರೆ ಯೂಶ್ವಲಿ ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ. ಇದು 30 ಗ್ರಾಮ್ಸ್ ಕರೆಕ್ಟಾಗಿ ನಾವು ಹಾಕಿದ್ದು. 1 ಗ್ರಾಮ್ 300 ಮಿಲಿ ಜಾಸ್ತಿ ಮಾಡಿದ್ದಾರೆ. ನೀವು ಯಾರಿಗಾದ್ರೂ ಯೂಸ್ ಆಗೋ ಅಂಥವು ಮಾಡಿಸ್ಕೊಳ್ಳೋ ಅಂಥವ್ರಿದ್ರೆ ನೀವು ಇದು ಚೆನ್ನಾಗಿದೆ, ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಾಡಿಸ್ಕೊಬೋದು. ನನಗಂತೂ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಜ್ಯುವೆಲ್ಸ್ ಮಾಡಿಸ್ಕೊಂಡಿದ್ದು ಎಲ್ಲಾನು ತುಂಬ ಇಷ್ಟ ಆಗಿದೆ ನನಗೆ. ಇನ್ನೊಂದೇನಪ್ಪ ಅಂದರೆ, ಈ ಗೋಲ್ಡ್ ಅಂತ ನೆನೆಸ್ಕೊಂಡ್ರೆ ಇಲ್ಲಿ ಆಗ್ತಿರೋ ಏನೋ ತುಂಬ ಡಿಫ್ರೆನ್ಸ್ ಆಗ್ತಿದೆ. ಏನೋ ಯಾವಾಗ ಎಷ್ಟು ಬೇಗ 6 ತಿಂಗಳು ವರ್ಷದಲ್ಲಿ ಜಾಸ್ತಿ ಆಯ್ತು. 1 ವೀಕ್ ಬ್ಯಾಕ್ 16,000 ಸಮಥಿಂಗ್ ಆಯ್ತು. 16,000 ತನಕ ಹೋಗಿ ವಾಪಸ್ 14 ಪಾಯಿಂಟ್ ಸಮಥಿಂಗ್ ಏನೋ ಬಂದಿದೆ. ಎಷ್ಟು ಕಮ್ಮಿ, ಇವಾಗ 2,000 ಕಮ್ಮಿ ಆಗ್ಬಿಟ್ಟಿದೆ. ಹೆಂಗೆ ಜಾಸ್ತಿ ಇವಾಗ ನೋಡಿ, ಜಾಸ್ತಿ ಆಗಿದೆ ಅಂತ ಇವಾಗ ಮದ್ವೆ ಏನಾದ್ರು ಮಾಡೋರು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಬೈದಲ್ಲಿ ಹಾಕ್ಬಿಟ್ಟಿರ್ತಾರೆ. ಹೌದು, ಇನ್ನ ಮತ್ತೆ ಈಗ ಕಮ್ಮಿ ಆದಾಗ ಎಷ್ಟು ಬೇಜಾರಾಗಿರ್ಬೇಡ ಅವ್ರಿಗೆ. ಹೌದು, ನಾವು ಎಷ್ಟು ನಾವು ಹೇಳ್ಬೇಕಂದ್ರೆ ಇವಾಗ 16,000 ಅಲ್ವಾ, ಅದಕ್ಕಿಂತ ತುಂಬಾ ಕಮ್ಮಿ. ಅದಕ್ಕೆ ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ ಅಲ್ಲ, ಒಂದು ಮಟ್ಟಿಗೆ ಕಮ್ಮಿ ಪ್ರೈಸ್ ಅಲ್ಲಿ ಇದ್ದಾಗ ನಾವು ಹಾಕಿದ್ದು. ನಾವು ಆಕ್ಚುಲಿ 2025 ಜುಲೈ ಆಗಸ್ಟ್ ಅಲ್ಲಿ ಹಾಕಿದ್ದು. 7 ಮಂತ್ಸ್ ಆಯ್ತು ಹಾಕಿದ್ದು ಅವಾಗ. ಯಾಕಂದ್ರೆ ಈ ತರ ಜಾಸ್ತಿ ಆಗುತ್ತೆ ಅಂತ ಬೈದಲ್ಲೇ ನಮ್ಮನೆಲ್ಲ ಬೇಗನೆ ಹಾಕ್ಬಿಟ್ರು. ಅದೊಂಥರ ಒಳ್ಳೆ ಕೆಲಸ ಅಂತ ಅನ್ಕೊಂಡ್ವಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ಡಿಫ್ರೆನ್ಸ್ ಆಗ್ಬಿಡ್ತಿತ್ತು ಏನಾದ್ರು ಲೇಟ್ ಆಗಿ ಏನಾದ್ರು ಹಾಕಿದ್ರೆ. ಅದೊಂದು ಲೆಕ್ಕದಲ್ಲಿ ಸ್ವಲ್ಪ ಬೆಟರ್ ಆಯಿತು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಮುಂದೆ ಈಗ 16 ತನಕ ಹೋಗೋಯ್ತು. 16 ಅಲ್ಲೋಗಿ 16ಗೆ ಇನ್ವೆಸ್ಟ್ ಮಾಡಿದ್ರೆ ತಿರ್ಗಾ 2,000 ಕಮ್ಮಿ ಆಗಿದೆ. ಈಗ ಇನ್ವೆಸ್ಟ್ ಮಾಡೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. 6 ಮಂತ್ ಒಂದು 8 ಮಂತ್ಸಲ್ಲಿ ಸಖತ್ತು ಗೋಲ್ಡ್ ಡಿಫ್ರೆನ್ಸ್ ಆಗಿದೆ. ಕೆಲವೊಬ್ರು 16,000 ಆದಾಗ ಹೆಂಗೆ ಅಂತಂದ್ರೆ, ಯೂಶಲಿ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಲೆಲ್ಲ ಫುಲ್ ಜಾಸ್ತಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ರು. ಕೆಲವ್ರು ನನ್ನ ಕಿವಿಗೆ ಬಿದ್ದಿದ್ದು ಬೇರೆಯವರ ಇಲ್ಲ ಸರೌಂಡಿಂಗ್ ರಿಲೇಟಿವ್ಸ್ ಆಗಿರ್ಬೋದು, ಯಾರೇ 30,000 ಆಗ್ಬಿಡುತ್ತೆ ಗ್ರಾಮು ಅಂತಾನು ಹೆದರ್ಸ್ಬಿಟ್ರು. 30,000 ಆದ್ರೆ ಹೆಂಗ್ ತಗೊಳ್ಳೋದು? ಒಂದು ಜಸ್ಟ್ ಮದುವೆ ಮಾಡೋರ್ಗು ಒಂದು ತಾಲಿ ತಗೊಬೇಕಾದ್ರು 5 ಗ್ರಾಮ್ಸ್ ಅನ್ಕೊಳ್ಳಿ, ಮ್ಯಾಕ್ಸಿಮಮ್ 5 ಗ್ರಾಮ್ಸ್, ಮಿನಿಮಮ್ 3-4 ಅನ್ಕೊಳ್ಳಿ. ಅವ್ರಿಗೆ 30,000 ಬೇಡ, 20,000 ಆದ್ರೂ ಎಷ್ಟಾಗುತ್ತೆ? 1 lakh ಬೇಕು. ಅವಾಗೆಲ್ಲ ಮದ್ವೆನ 1 lakh ಅಲ್ಲೇ ಮುಗಿಸ್ಬಿಡ್ತಾ ಇದ್ರು. ಹೌದು, ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ತಾಳಿಗೆ ಬಡವ ಏನೋ ಈಗ ಏನೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಬರ್ತಿದ್ದಲ್ಲ, ನಮ್ದು ಹಳೇದು ವರ್ಷನ ಕೊನೆನೇ ಸರಿ ಈಗ ಆಗ್ತಾರ ರೇಟ್ ನೋಡಿದ್ರೆ ಅಂತ. 30,000 ಆದ್ರೆ ಕೊನೆಗೆ ಅದೇ ಆಗೋದು, ಕೊನೆಗೆಲ್ಲ ಅದೇ ಅರ್ಶನ ಕೊನೆ ಇರೋರು ಮಾಡಿಸ್ತಾರೆ. ಅದೊಂಥರ ಮ್ಯಾಂಡೇಟರಿ. ಜಾಸ್ತಿ ಆಗಿದೆ ಅಂತ ನೋಡ್ತಾ ಇದ್ರಲ್ಲ ಜ್ಯುವೆಲ್ಲರಿ ಶಾಪ್ ಅಲ್ಲಿ, ಜನ ಅಂತೂ ಕಮ್ಮಿ ಆಗ್ತಾ ಇಲ್ಲ. ಜನ ಜಾಸ್ತಿ ಆಗ್ತಾ ಇರೋದಂಗೆ ಜನನು ಜಾಸ್ತಿ ಆಗ್ತಾನೆ ಇದಾರೆ. ಹಂಗೆ ಮಾಡಿಸ್ತಾರೆ. ಬಟ್ ಮಿಡಲ್ ಕ್ಲಾಸ್ ಅವರು ಏನ್ ಮಾಡ್ತೀರಾ, ನಮ್ಮಂತವ್ರು ಮಾಡ್ಸೋದು ಕಮ್ಮಿ ಆಗ್ತಾ ಬರುತ್ತೆ. ರೇಟ್ ಜಾಸ್ತಿ ಆಗ್ತಾ ಇದೆ. ಬಟ್ ಒಂದು ಖುಷಿ ಏನಂತಂದ್ರೆ, ನಮ್ಮ ಮದ್ವೆಲಿ ನಾವು ಒಂದು ಒಳ್ಳೆ ಪ್ರೈಸ್ ಅಲ್ಲೇ ನಾವು ಈಗಿರೋ ರೇಟ್ ಕಂಪೇರ್ ಮಾಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ, ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಹೌದು, ಇಲ್ಲ ಲಕ್ಷಾಂತರ ರೂಪಾಯಿ ಡಿಫ್ರೆನ್ಸ್ ಆಗ್ಬಿಡ್ತಿತ್ತು, ಸಖತ್ತು ತೊಂದರೆ ಆಗ್ತಿತ್ತು.